ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣ್ ಸರ್, ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ದರ್ಶನ್ ಸರ್ ಸೆಟ್ಗೆ ಬಂದು ವಿಸಿಟ್ ಕೊಟ್ಟಿರೋದು. ಸೊ ಅದು ಇವಾಗ ರೀಸೆಂಟ್ ಇಲ್ಲ ಹಳೇದು ಅಂತ ಪ್ರಶ್ನೆ ಎಲ್ಲರಿಗೂ. ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಶೂಟಿಂಗ್ ಸೆಟ್ಟಲ್ಲಿ, ಯಾಕಂದರೆ ತರುಣ್ ಅವರು ಅವರ ತುಂಬ ಗೆಳೆಯರು, ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಎಲ್ಲರಿಗೂ ಕೂಡ ಅವ್ರು ಆಪ್ತರು. ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕರಾಗಿ ಬಂದದ್ದು ಇವಾಗ ವೈರಲ್ ಆಗಿದೆ. ಹೌದು ಸರ್, ಹಾಗೇನೆ ಸರ್, ಈಗ ನಿಮಗೆ ಕ್ಯಾಪ್ಟನ್ ಒಂದು ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ವಿಷ್ಣುವರ್ಧನ್ ಅವರು. ಆ ಜವಾಬ್ದಾರಿನ ಮುಂದಿನ ದಿನಗಳಲ್ಲಿ ಯಾವ ಥರ ನೆರವೇರಿಸ್ತಾರೆ? ಆ್ಯಕ್ಚುಲಿ ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟ್ ಬಿಟ್ಬಿಡ್ತೀವಾ ಅಂತ ಇದ್ದೆ. ಇವಾಗ ಏನಿಲ್ಲ, ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟ್ ಅಲ್ಲ. ಎಲ್ಲ ವೀಡಿಯೋಸು ಎಲ್ಲ ಬಂದು ಆಗಲೇ ಫುಲ್ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ. ವಿಷ್ಣು ಸರ್ ಅವರ ಆಶೀರ್ವಾದ, ವಿಷ್ಣು ಸರ್ ಅವರ ಕನೆಕ್ಷನ್ನು ಈ ಸಿನಿಮಾದಲ್ಲಿರೋ ಅಂಥದ್ದು ನಮಗೆ ಒಂದು 100 ಆನೆ ಬಲ ಅಂತಂದರೆ ತಪ್ಪಾಗಲ್ಲ. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ. ನಾನು ಬಹಳಷ್ಟು ವರ್ಷಗಳಿಂದ ನನ್ನ 2ನೇ ಸಿನಿಮಾನೋ 3ನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದು ಒಂದೇ ಪಿಕ್ಚರ್ ನಾನು. ಆದರೆ ಅವರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ, ನೀವೇನೋ ಆಗ್ತೀರಾ ರೀ ಅಂತ ಹೇಳಿದ್ರು ಒಂದ್ಸಲ ನನಗೆ. ಖಂಡಿತ ರೀ, ನೀವೇನೋ ಆಗ್ತೀರಾ ಅಂತ. ನನಗೆ 2ನೇ ಸಿನಿಮಾ ಹೇಗೆ ಇವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ನೋವಂಥದ್ದು. ನೋಡಿ, ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 25 ವರ್ಷ ಆಯಿತು. ಇವತ್ತಿಗೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಅವ್ರು ಈ ಸಿನಿಮಾದಲ್ಲಿ ಇರೋದೇ ಅವ್ರಿಗೆ ಮತ್ತೊಮ್ಮೆ ಪ್ರಶ್ನೆ. ಪಿ ವಾಸು ಅವ್ರನ್ನ ನವನೀತಲ್ಲಿ ನೋಡ್ಬೋದಾ ಅಂತ? ಅದನ್ನು ನಾನು ಹೇಗೆ ಹೇಳಿ, ಏನಕ್ಕೆ ಅಂತಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಖಂಡಿತ. ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ನಟನಾಗಿ ಹೇಳಲ್ಲ, ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ. ವಾಸು ಸರ್ ಅವರ ಅಭಿಮಾನಿ ನಾನು. ಆಮೇಲೆ ಅವರು ಟಚ್ ಮಾಡೋವಂಥ ಏರಿಯಾಸ್ ಇದೆಯಲ್ಲ ಸಿನಿಮಾದಲ್ಲಿ, ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು. ಅವ್ರ ಜೊತೆಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಬಂದಿದ್ದು ನವನೀತ್ ಅವ್ರ ಜೊತೆಲಿ ಕೆಲಸ ಮಾಡಿದಾಗ ಅಷ್ಟೇ. ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಸರ್ ಆಗಿ ಬೆಳೀಲಿ ಸರ್ ಅಂತ ಅನ್ನೋವಂಥದ್ದು ನನ್ನ ಆಶಯ ಸರ್. ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಓಕೆ ಬಾಯ್ಸ್, ಪ್ಯಾಕ್ ಅಪ್. ಸಾರಿ, ಲೇಟ್ ಆಯ್ತು ಎಲ್ಲ